ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಂಟ್ವಾಳದಲ್ಲಿ ಯುವತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಮಚ್ಚಿನಿಂದ ಕೊಚ್ಚಿ ಭೀಕರ ಕೊಲೆಗೈದಿದ್ದಾನೆ ಆರೋಪಿ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದಂತ ಲಾವಣ್ಯ ಎನ್ನುವಂಥ ಯುವತಿಯ ಮೇಲೆ ಚಾಕುವಿನಿಂದ ಇರಿತ ನಡೆದಿರುವಂಥದ್ದು. ಯುವತಿಯ ಮೇಲೆ ಹಲ್ಲೆ ಮಾಡಿದ್ದಾನೆ ಆರೋಪಿ ಚೇತನ್. ಇಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಲಾವಣ್ಯ ಕೊನೆಯುಸಿರೆಳೆದಿದ್ದಾಳೆ. ಆರೋಪಿ ಚೇತನ್ಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ಮುಂದುವರಿಸಿದ್ದಾರೆ. ಇಲ್ಲಿ ಈತ ಏನಿದ್ದಾನೆ ಚೇತನ್ ಒನ್ ಸೈಡ್ ಲವ್ ಅಂತ ಹೇಳಲಾಗ್ತಾ ಇದೆ. ಏಕಪಕ್ಷೀಯ ಪ್ರೀತಿಸ್ತಿದ್ದ ಅನ್ನುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು. ಹಾಗಾಗಿ ಈ ರೀತಿಯಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನೂ ಕೂಡ ತನಿಖೆ ನಡಿಬೇಕಿದೆ. ಇದಕ್ಕೆ ನಿಜವಾದ ಕಾರಣ ಏನು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ನಡೀತಾ ಇರುವಂಥದ್ದು. ಆರೋಪಿ ಚೇತನ್ಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಿಸಿ ರೋಡ್ನಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಲಾವಣ್ಯ ಎಂಬುವಂಥ ಯುವತಿಯ ಮೇಲೆ ಚೇತನ್ ಎಂಬುವಂಥ ಆರೋಪಿ ಚಾಕುವಿನಿಂದ ಮಾರಣಾಂತಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾನೆ. ಇದರ ದೃಶ್ಯ ಕೂಡ ಸರಿಯಾಗಿದೆ. ಎಲ್ಲಾ ಕಡೆ ಇದು ಭಾರಿ ವೈರಲ್ ಆಗ್ತಾ ಇರುವಂಥದ್ದು, ಎಲ್ಲಾ ಕಡೆ ಭಾರಿ ಹರಿದಾಡ್ತಾ ಇದೆ. ಇದು ಪರ ವಿರೋಧಗಳಿಗೆ ವ್ಯಕ್ತವಾಗ್ತಾ ಇರುವಂಥದ್ದು, ಚರ್ಚೆಗೆ ಕಾರಣವಾಗ್ತಾ ಇರುವಂಥದ್ದು. ಇಲ್ಲಿ ಬಸ್ಸಿಗಾಗಿ ಕಾಯ್ತಾ ಇದ್ದಂಥ ಯುವತಿಯ ಮೇಲೆ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಚಾಕುವಿನಿಂದ ಈತ ಹಲ್ಲೆ ಮಾಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಸಂಶೀರ್ ಬುಡಲಿ ನೀಡ್ತಾ ಹೋಗ್ತಾರೆ. ಸಂಶೀರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಚೇತನ್ಗಾಗಿ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಿದ್ರು. ಆರೋಪಿ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ? ಈ ಒಂದು ಕೊಲೆಗೆ ಕಾರಣ ಏನಾದರೂ ಗೊತ್ತಾಗಿದೆಯಾ? ಹೌದು, ಮುಖ್ಯವಾಗಿ ಈ ಒಂದು ಘಟನೆ ಏನಿದೆ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ನ್ಯೂ ಬಸ್ ಸ್ಟ್ಯಾಂಡ್ ನಲ್ಲಿ ನಡೆದಿರುವಂತದ್ದು. ಆ ಯುವತಿ ಮುಖ್ಯವಾಗಿ ಮನೆಗೆ ಹೋಗುವಂತ ಕೆಲಸವನ್ನ ಬಿಟ್ಟು ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು. ಆ ವಿಡಿಯೋ ಏನಿದೆ ಬಸ್ಸನ್ನ ಹಿಡಿದು ಯುವತಿಯನ್ನು ಕೊಚ್ಚಿ ಕೊಲೆ ಮಾಡುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರುವಂತದ್ದು. ಮುಖ್ಯವಾಗಿ ಏಕಮುಖವಾಗಿ ಈ ಆರೋಪಿ ಏನಿದ್ದಾನೆ ಚೇತನ್ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ಆಕೆ ಅದನ್ನ ಆಕ್ಸೆಪ್ಟ್ ಮಾಡಿರಲಿಲ್ಲ. ಇದೇ ಕೋಪದಿಂದ ಈತ ಬಿಸಿ ರೋಡ್ನ ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಈತ ಯುವತಿಯನ್ನ ಕತ್ತಿಯಿಂದ ಭೀಕರವಾಗಿ ದಾಳಿ ನಡೆಸಿ ಕೊಲೆ ಮಾಡಿ ಎಸ್ಕೇಪ್ ಆಗಿರುವಂತದ್ದು. ಮುಖ್ಯವಾಗಿ ಈ ಮೃತ ಯುವತಿಯನ್ನ ಲಾವಣ್ಯ ಎಂದು ಗುರುತಿಸಲಾಗಿರುವಂತದ್ದು. ಯುವತಿಯ ಮುಖ್ಯವಾಗಿ ಈ ಆರೋಪಿ ಏನಿದ್ದಾನೆ ಯುವತಿಯ ದೂರದ ಸಂಬಂಧಿ ಹಾಗೂ ಬೆಳ್ತಂಗಡಿ ತಾಲೂಕಿನ ಕುವೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಒಡಿಲ್ನಾಳ ಗ್ರಾಮದ ನಿವಾಸಿ ಆಗಿರುವಂತದ್ದು. ಜೊತೆಗೆ ಈ ಪೊಲೀಸರು ನಮಗೆ ನೀಡಿರುವಂತಹ ಮಾಹಿತಿಯಂತೆ ತನಿಖೆ ವೇಳೆ ಪ್ರಾಥಮಿಕವಾಗಿ ಸಿಕ್ಕಿರುವ ಮಾಹಿತಿಯಂತೆ ಈತ ಯುವತಿಯನ್ನ ಏಕಮುಖವಾಗಿ ಪ್ರೀತಿಸ್ತಾ ಇದ್ದ. ಲಾವಣ್ಯ ಕರ್ನಾಟಕದ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಎಂದಿನಂತೆ ಸಂಜೆ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಿದ್ದಂತಹ ವೇಳೆಯಲ್ಲಿ ಕಕ್ಕೆ ಬರುವ ಬಸ್ ಹತ್ತೋಕೆ ಬಿಸಿ ರೋಡ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬಂದಿದ್ರು. ಇದೇ ವೇಳೆ ಹಿಂಬಾಲಿಸಿ ಬಂದಂತಹ ಆರೋಪಿ ಚೇತನ್ ಅಟ್ಟಾಡಿಸಿ ಮಾರಕ ಆಯುಧದಿಂದ ಕರೆದಿದ್ದಾನೆ. ಇದರಿಂದ ಗಂಭೀರವಾಗಿ ಗಾಯಗೊಂಡ ಲಾವಣ್ಯ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಆದರೂ ಕೂಡ ಯುವತಿಯನ್ನ ಬದುಕುಳಿಸಲು ಸ್ಥಳೀಯರು ಸ್ಥಳೀಯರ ದಂಡೆ ಸೇರಿ ಯುವತಿಯನ್ನ ಎತ್ಕೊಂಡು ಸ್ಥಳೀಯ ಬಂಟ್ವಾಳ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರು ಕೂಡ ಆಕೆ ಅಲ್ಲಿ ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಘೋಷಣೆ ಮಾಡಿರುವಂತದ್ದು. ಸದ್ಯ ವಿಶೇಷ ತಂಡವನ್ನ ರಚಿಸಿ ತನಿಖೆ ನಡೆಸಲಾಗ್ತಾ ಇದೆ. ಆರೋಪಿಯನ್ನ ಬಂಧಿಸೋಕೆ ಕಾರ್ಯಾಚರಣೆ ನಡೆಸ್ತಾ ಇದ್ದೀವಿ ಅಂತ ಪೊಲೀಸರು ಹೇಳಿರುವಂತದ್ದು. ಧನ್ಯವಾದಗಳು ಸಂಶಯ್ ನಿಮ್ಮೆಲ್ಲ ಮಾಹಿತಿಗಾಗಿ.